ಈಗ ಶುರು ಮಾಡೋಣ ಬಾ. ಹ್ಯಾಪಿ ದೀಪಾವಳಿ. ನೀವೆಲ್ಲರಿಗೂ ಗೊತ್ತೇ ಇದೆ, ಈ ದಿನ ಬಣ್ಣಗಳನ್ನು ಹಾರಿಸಿ ಎಳ್ಳು ಬೆಲ್ಲ ತಿಂದು ಎಲ್ಲ ಅಣ್ಣಂದಿರು ಅವ್ರ ತಂಗಿದಿರ್ಗೆ ರಾಖಿ ಕಟ್ಬೇಕು. ಮನೆ ಮುಂದೆ ಎಲ್ಲಾರು ದೀಪ ಇಕ್ಕಿ ಸ್ಯಾಂಟಾ ಕ್ಲಾಸ್ ಬಂದು ದೀಪ ಅಂಟಿಸ್ತಾರೆ. ಈ ದಿನ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ನರೇಂದ್ರ ಮೋದಿ ಅವರು ಯುದ್ಧ ಮಾಡಿ ರಾವಣನ್ ಸಾಯಿಸಿ ಅಮೆರಿಕಾಗೆ ಸ್ವಾತಂತ್ರ್ಯ ತಂದ್ಕೊಟ್ರು. ಸೊ ಅದಕ್ಕೆ ನನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಣ್ಣ, ಒಂದ್ ಆನೆ ಪಟಾಕಿ, ಲಕ್ಷ್ಮಿ ಪಟಾಕಿ, ಆಟೋ, 3 ಸ್ಕೈ ಶಾಟ್ಸ್, ಒಂದ್ ಬಿಸಿಲು ಪಟಾಕಿ ಪ್ಯಾಕೆಟ್, ಒಂದ್ 500 ಬಿಟ್ರು ಸರ ಪಟಾಕಿ, ಇಷ್ಟು ಪ್ಯಾಕ್ ಮಾಡಿ ಬೇಗ. ಅಣ್ಣವ್ರೆ, ನಿಮ್ದಾಯ್ತು 5,800 ರೂಪಾಯಿ. ಅಷ್ಟೊಂದಾಗೋಯ್ತಾ? ಈ ಸುಸೂರ್ ಬತ್ತೆ ಎಷ್ಟು? 5 ರೂಪಾಯಿ. ಒಂದ್ ಕೆಲಸ ಮಾಡಿ, ಅದೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಇದೊಂದು ಪ್ಯಾಕ್ ಮಾಡ್ಬೇಕು. ಇದೊಂದು ಪ್ಯಾಕ್ ಮಾಡ್ಬೇಕಾ? ಆಧಾರ್ ಕಾರ್ಡ್ ಐತಾ ನಿಂದು ಅಡ್ರೆಸ್ ಪ್ರೂಫ್ಗೆ? ಅಡ್ರೆಸ್ ಪ್ರೂಫ್ ಎಂತಕ್ಕೆ? ನೋಡಿ ಮಗನೆ, ಮನೆಗ್ ಬಂದಿಗ್ ಬಿಡ್ತೀನಿ. ಅವಾಗ ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ? ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಅವ್ನು ಯಾರವನು? ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಒಂಥರ ದೊಡ್ಡ ಅಟಂ ಬಾಂಬ್ ಇದ್ದಂಗೆ ಸರ್ ಇವರು. ತಡಿ ತಡಿ. ಅಣ್ಣ ಚೂಪ್ತೀರಾ? ಚಿಪ್ ಹಾಕ್ಸ್ಕಂತೀರಾ? ಎಷ್ಟು ಕುಡ್ದಿರ್ಬೇಕಲ್ಲ ಲೋಫರ್ ನನ್ ಮಗ. ಹೆಂಗ್ ನಡೀತೈತೆ? ಟನ್ 30,000ನ? 10 ವೀಲ್ ಲಾರಿಗೆ ಎಷ್ಟು ಬರ್ತದ ಲೋಡು? 20 ಟನ್ನು. ಆಯ್ತಣ್ಣ, ಬೇಗ ತಾಂಬತ್ತೀನಿ. ಎಲ್ಲೋದ ನಮ್ಮ ಹುಲಿ? ಬಾರೋ ಲಾರಿ ತಾಂಬ. ಹೊಡ್ರೋ ಇದು ಸರ್ಜಾ ಹೋಗ್ಬಿಟ್ರು. ಟೋಟಲ್ ಲಾಸ್ ಆಗೋಯ್ತು ನಮ್ ಗಾಡಿ, ಟೋಟಲ್ ಲಾಸ್. ಅಯ್ಯೋ, ದುಡ್ಡು ಇಸ್ಕೊಣ ಬೇಗ, ಓನರ್ ಬಂದ್ಬಿಡ್ತಾರ. ಇಲ್ಲ ಅಂತ ಪ್ರಾಣ ಹೊಲ್ಟಾಯ್ತು. ಡ್ರೈವರ್ ಅಣ್ಣ ಸತ್ತಿಲ್ಲ ನೋಡು. ಇಲ್ಲ ಬದುಕೋನೆ. 290 ಬರ್ತಿರೋದ್ ಬಿಡ ಅವನ್ಗೆಲ್ಲಿ. ಒಳ್ಳೆ ಅಣ್ಣ, ಲಾರಿ ಬಂತು. ತೂಕ ಎಷ್ಟೈತ್ ನೋಡ್ರಿ. ಇಲ್ಲಿ ಬಾರಣ, ಅಲ್ಲಿ ಕಾಣಲ್ಲ. ದೊಡ್ಡ ಲಾರಿ ನಮ್ದು, ಅಲ್ಲಿ ಕಾಣಲ್ಲ. ಬರೋಣ. ಇಲ್ಲ ಐತ್ ನೋಡೋಣ. ಕುಡುಕ್ ಮಕ್ಕಳ್ರ ಅಮಾಯಕರ ನಮ್ಮನ್ನ ಹೊಟ್ಟೆ ಉರ್ಸ್ರ ನೀವು. ಮಮ್ಮ ಕುಡುಕ್ ನನ್ ಮಕ್ಕಳ್ರ. ಲಾರಿ ಅಣ್ಣ 6 ಲಕ್ಷ ಅಂದೆ. ನಿಂಗೂ ಬೇಡ ನಂಗೂ ಬೇಡ. ನಾವು ಕತ್ಕೊಂಬಂದಿರೋ ಚಿಪ್ಪ ಮಾತೇ ಇಲ್ಲ. ಎಷ್ಟಣ್ಣ? ಇಷ್ಟಕ್ಕಾಗಲ್ಲ ಕಾಣ, ಇಷ್ಟಕ್ಕಾಗಲ್ಲ. ಇಷ್ಟು ಕೊಟ್ಬೇಡ. ಸಿಗಾಕಂತದೆ. ತಡಿ. ರಿವರ್ಸ್ ನೋಡ್ತಾ ಇದೀನಿ. ತಡಿ, ರಿವರ್ಸ್ ಬಾ, ರಿವರ್ಸ್. ತಡಿಯೋ, ಡೋರ್ ತಕೊಂಬಿಟ್ಟೈತೆ. ರೈಟ್. ಬಿಡು. ಬೇಗ ಹಾಕೋಣ ಬಿಲ್ಲು. ಅದ್ ಏನ್ ಅಷ್ಟ್ ದೊಡ್ಡದು ಎಂತ ಮಾಡ್ಸಕ್ ಹೋದ್ರಿ? ವೇ ಬ್ರಿಡ್ಜ್ ನೋಡಿ, ಇಲ್ಲ ಲಾರಿ ಫೋಟೋ ಹಿಡಿತಾವ್ರಿ. ನಿಧಾನಕ್ಕೆ ಹೋಗೋ ಅಣ್ಣ. ಸಟ್ಕಿ ತಗೋದು ಮೊದ್ಲೇ ಕುಡ್ದ್ಬಿಟ್ಟದೆ ಡ್ರೈವರ್ ಅಣ್ಣ. ದಾದಾಗಿರಿನಾ? ನಮ್ಮ ಹತ್ರನೇ ದಾದಾಗಿರಿನಾ? ದಬಕ್ಕಂತದೆ. ರಿವರ್ಸ್ ಬಾ. ತಡಿ. ನಾನ್ ಇನ್ಮೇಲೆ ಬದುಕೋದಕ್ಕೆ ಚಾನ್ಸೇ ಇಲ್ಲ. ಏನೋ ಇದು ಲೋಡು. ಡ್ರೈವರ್ ಬೇರೆ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ಆಕ್ಸಿಡೆಂಟ್ ಆಗಿ ಸತ್ತೋದ್ರನು ಅಂತ ನಂಗೆ ತುಂಬಾ ಎದೆ ಬಡ್ತ ಜಾಸ್ತಿ ಆಗ್ಬಿಟ್ಟಿತ್ತು. ಅಂದ್ರೆ ಪ್ರಾಣ ಹೊಲ್ಟಾಯ್ತು. ಅವ್ರ ಹೆಂಡತಿ ಮಕ್ಳಿಗೆಲ್ಲ ನೀವೇ ಸಾಕ್ಬೇಕಣ್ಣ. ಅವ್ರ ಹೆಂಡತಿಗೆ ಒಂದ್ ಬಾಲ್ ಕೊಡ. ನಿನ್ನ ರಾಜ ನಾನು, ನಿನ್ನ ರಾಣಿ ನಾನು. ಕೊಡೋಣ ಬೇಗ ದುಡ್ಡು. ಇದೇನ್ ಕಾಯಿನ್ ಕೊಡ್ತಾ ಇದೀಯಾ? 3 ಲಕ್ಷ ಕಣ. ಎಲ್ಲಣ್ಣ 3 ಲಕ್ಷ? ಥೋ ನಿಮ್ಮ. ಇದೇನ್ ಕತೆ ಇದು? ಉಚ್ಚರಿಸಿ ಮಕ್ಕಳು ಇವ್ರು. ಹಾಫ್ ಸುಳ್ಳು ಮಕ್ಕಳು ಇದ್ದಂಗ ಅದಾರ. ಮಕಾರ ನೋಡ್ಯಾರಿಲ್ಲ ಉಚ್ಚರಿಸಿ ಮಕ್ಕಳು. ಇವ್ರು ಯಾರಲ್ಲಿ ಮೋಪ್ ಸುಳ್ಳು ಮಕ್ಕಳು? ಒಬ್ಬ ಬ್ರೈಟ್ನೆಸ್ ಜಾಸ್ತಿ ಟ್ರಕ್ ಕಾಣೋದಿಲ್ಲ, ಒಬ್ಬ ಬ್ರೈಟ್ನೆಸ್ ಕಡಿಮೆ ಟ್ರಕ್ ಕಾಣೋದಿಲ್ಲ. ಕಡಿಮೆ ಮಕ್ಕಳ ಬಾಲ ಅವ್ರನ್ನ ವೇದಿಕೆ ಮೇಲೆ ಕರೀಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದು ವೇದಿಕೆ ಅಲ್ಲ, ಕಟಕಟೆ. ಅದು ಕರೀರಿ. ಅದ್ ಯಾರನ್ನ? ಹೆಣ್ಮಕ್ಳು ಗಾಡಿ. ಚಂದ ಬರ್ದಾರ ನೋಡಿದ್ದ ಅಂಕ್ಲಿಪ್ನಾಗ, ಇದ್ರಾಗ ಪಾಟ್ಯಾಗ. ವಾವ್, ನೈಸ್. ಇವ್ರ್ಯಾರ? ಪೂಜಾರಿ. ಈ ಕಪ್ಪೆಗ್ ಮತ್ತೆ ಫೋನ್ ಹಾಕ್ತವನು. ಮತ್ತೆ ಎಲ್ಲೋ ನೆನೆ ಕುಡ್ದಿರೋದು ಗೊತ್ತಾಗ್ಬಿಟ್ಟಿದ್ದಂಗ ಐತೆಲ್ಲೋ. ಕುಡಿಲ್ಲ, ಮಾತಾಡ್ತಾ. ಹಲೋ, ಎಲ್ಲಿದ್ರಲ್ಲ ಅಣ್ಣ? ಇಲ್ಲೇ ಏರಿ ಮೇಲೆ ಕೂತಿದ್ರಿ. ಇಲ್ಲೇ ನಾನು ಬನ್ನಿ. ಓ ಅಣ್ಣ, ಬಂದೆ. ಅಲ್ಲ ಕರ್ರ
ಯಾರು ಹೇಳಕ್ ಕೇಳಾರ ಯಾರು ನಿಮ್ಗೆ ಅಣ್ಣನ ಬಿಟ್ಟು ಎಣ್ಣೆ ಕುಡ್ದಿದ್ರಿ? ಅಣ್ಣ ನಾನ್ ಹೇಳ್ದೆ ಅಣ್ಣ ಕಪ್ಪೆ ಅಣ್ಣನ್ ಕರಿ ಅಂತ ಅವ್ನ ಇವನೇ ಕರ್ಕೊಂಡೋಗಿ ಎಣ್ಣೆ ಹೊಡ್ಸ್ಬಿಟ್ಟ ಅಣ್ಣ. ಅಣ್ಣ ನಾನಲ್ಲ ಇವನೇ ಕರೆದಿದ್ದು. ಯಾವ್ದು ಕುಡಿದ್ರಿ? ಯಾವ್ದ್ ಬ್ರ್ಯಾಂಡ್? ಅಣ್ಣ MC MH ಅಣ್ಣ. ಅಲ್ಲ ಕಲ ರವಿ, ನಿನ್ಗಾರ ಗೊತ್ತಾಗ್ಬಿಡಲ್ಲ? ನನ್ ಒಂದ್ ಮಾತು ಕಡೆ ಬರ್ಲ ಪ್ರಜ್ವಲ. ಅಲ್ಲ ಅಣ್ಣನ ಬಿಟ್ಟು ಕೇಳಾರ ಯಾರು ಇಲ್ವಾ ನಿಮ್ಗೆ? ದಿಕ್ಕು ದಿವಾಳಿ ಯಾರು ಇಲ್ವಾ? ನಾನ್ ಎಣ್ಣೆ ಕುಡಿಯೋ ಏಜ್ ಆಗಿಲ್ಲ ನಿಮ್ಗೆ. ನೀವ್ ಎಣ್ಣೆ ಕುಡಿತೀರಲ್ಲ, ಎಂತ ನನ್ ಮಕ್ಕಳ್ರಲ್ಲ ನೀವು. ದಿಕ್ಕು ದಿವಾಳಿ ಯಾರು ಇಲ್ಲರಲ್ಲ ನಿಮ್ಗೆ. ಇನ್ನೊಂದ್ಸಲ ನಮ್ಮ ಮನೆ ಕಾಲಿ ಇಡ್ಬೇಡಿ ನನ್ ಮಕ್ಳ. ರವಿ ಪ್ರಜ್ವಲ್ ಮಗನೇ, ದಾವಡೆ ಅಲ್ಲ ಉದರ್ಸ್ಬಿಡ್ತೀನಿ ನನ್ ಮಗನ. ಇನ್ನೊಂದ್ಸಲ ಕಂಡುಬಿಟ್ರೆ ಪ್ರಜ್ವಲ್ ರವಿ ಹೋಯ್ತಾರಿ ನನ್ ಮಕ್ಳ. ನನ್ ಕಣ್ಣೆ ಕಾಣಿಸ್ಕೋಬಾರ್ದು ಹೋಗಲೇ ಲೌಡೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಬದಿಗೆ ತಿಕ್ಕೊಂಡಿ ತಿಕ್ಕೊಂಡಿ. ಯಾರು? ಓ ಪಾಪಣ್ಣ, ಹ್ಯಾಪಿ ಯುಗಾದಿ. ಯುಗಾದಿ ಅಲ್ಲ, ಸಂಕ್ರಾಂತಿ. ಬಾಟ್ಲಿ ಇದೆಯಾ? ನಾನು ಪಾರ್ಟ್ನರ್ ಯಾರು ಇಲ್ಲ ಅಂತ ಸುಮ್ಮನ್ ಕೂತಿದ್ದೆ. ಆ ದೇವ್ರೇ ನಿಂಗ್ ಕಳ್ಸ ನೋಡು. ಬಾ ಹೊಡಿಯೋಣ. ಹೊರಗೆ ಒಳಗಡೋಣಂತ ನನ್ ರೂಮ್ದಾಗ. ಬೇಡ ಒಳಗೆಲ್ಲ ಸರಿ ಆಗುದಿಲ್ಲ. ಏನಿದ್ರು ಹೊರಗೆ. ಹಿಡಿ ಹಗರ ಒಂದೊಂದ್ ಡ್ರಾಪ್ ಇಂಪಾರ್ಟೆಂಟ್ ಅದ್ರಾಗ. ನೀ ಬಾ. ಹಿಡಿ, ಗ್ಲಾಸ್ ತರ್ತೀನಿ. ಗ್ಲಾಸ್ ಬೇಡ. ಗ್ಲಾಸ್ ಬೇಡ? ಹಂಗ ಸರಿ ಆಗಂಗಿಲ್ಲ, ಅದು ಗ್ಲಾಸ್ ತರ್ತೀನಿ. ಬೇಡ ಮಾರೆ, ನಾ ತರ್ತೀನಿ. ಹೇಳಿದ್ದೆ ಅರ್ಥ ಆಗುದಿಲ್ಲ. ಗ್ಲಾಸ್ ದೀಪದಿಂದ ಅಯ್ಯೋ ನಾನು ಸರಿ. ಅದನ್ನ ಚಳಿದಿಲ್ಲ. ನಾ ಖಾಲಿ ಬಾಟ್ಲಿ ಕೇಳಿದ್ನಲ್ಲ. ಖಾಲಿ ಬಾಟ್ಲಿ ತಗೊಂಡು ಖಾಲಿ ಬಾಟ್ಲಿ ಅದಕ್ಕ. ಹ್ಯಾಪಿ ದೀಪಾವಳಿ. ಆಚೆ ತಗೊಂಡು ಹೋಗ್ಬೇಕಾ? ಹುಲಿ 1 ಲಕ್ಷ ರೂಪಾಯಿ ಕೊಡದ್ರ ಅಂದ್ರೆ ನಂಗೆ ಹೊಡಿತೇನೆ ನೀನು. 1 ಲಕ್ಷ? ಅವ್ನು ಎಗ್ರೆಸ್ ತಿನ್ಸಿರ್ ಹೊಡೆದ್ ಬಿಡ್ತಿಲ್ಲ ಬಹು ಸಿಡಿಕಿ ನಿನ್ನ. ಏನ್ ಶಿಷ್ಯ ಎಕ್ಸಾಮ್ ಇತ್ತಂತೆ, ಏನಾಯ್ತು? ಅಯ್ಯೋ ಏನ್ ಕೇಳ್ತ್ಯಾ, 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು. 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ ಹೊಡೆದ್ರು. ನಿಂಗ್ ಲೈಫ್ ಅಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫ್ ಅಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ 3 ಸಲ ದೃಷ್ಟಿ ತಕೊಂಡು ರೋಡ್ಗೆ ಎಷ್ಟೇಪ್ಪ. ಯಾರೋ ಒಬ್ಬ ಬೈವರ್ಸಿ ಅವ್ನ ಬೈಕ್ ನ ನಿಂಬೆಹಣ್ಣು ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು ಹೋಗಿ, ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಹಣ್ಣು ಇಸಿದು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ 3,000 ರೂಪಾಯಿ ಇಸ್ಕೊಂಡೋದ. ನಮ್ಮಪ್ಪ ಅದೇ ಬೆಳ್ತಾಡಿ ಇನ್ನೂ 3 ಅವರ್ ಹೊಡೆದ್ರು.